ದಿನಗಳಲ್ಲಿ ಜೈ ಭೀಮ್ ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಜೈ ಭೀಮ್ ಅನ್ನೋ ಈ ಕಾನ್ಸೆಪ್ಟ್ 1818ರಲ್ಲಿ ಏನು ಕೋರೆಗಾಂವ್ ಯುದ್ಧದ ನಂತರ ನಮ್ಮ ವೀರರು ಜಯಗಳಿಸಿದ ನಂತರ ಭೀಮಾ ನದಿಗೆ ಹೋಗ್ಬಿಟ್ಟು ಆ ಭೀಮಾ ನದಿಯ ನೀರನ್ನ ಎತ್ತಿ ಕುಡಿದು 3 ಬಗ್ಸಿ ಕುಡಿದು ಹೇಳ್ತಾರೆ ಜೈ ಭೀಮ್ ಅಂತ. ಭೀಮಾ ನದಿಯ ನೀರನ್ನ ಕುಡಿಯುತ್ತಾ ಜೈ ಭೀಮ್ ಅಂತ ಹೇಳ್ತಾರೆ. ಮತ್ತೊಂದು ಸಂದರ್ಭದಲ್ಲಿ 1737ರಲ್ಲಿ ನಾಗ್ಪುರದ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಸಾರ್ವಜನಿಕ ಚುನಾವಣೆ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ಗೆದ್ದಾಗ ಅರ್ಬರ್ ಅನ್ನೋ ಒಬ್ರು ಅವರ ಒಂದು ತಂಡದ ವತಿಯಿಂದ ಬಾಬಾ ಸಾಹೇಬ್ರನ್ನ ಕೇಳ್ಕೊಳ್ತಾರೆ, ನಿಮ್ಮ ಹೆಸರಲ್ಲಿ ಭೀಮ್ರಾವ್ ಅಂತಿದೆಯಲ್ಲ, ಭೀಮಾ ಅಂತ ಸೇರಿಸ್ಕೊಂಡು ಅದರ ಮುಂಭಾಗದಲ್ಲಿ ಜೈ ಅಂತ ಸೇರಿಸ್ಕೊಳ್ತೀವಿ ಬಾಬಾ ಸಾಹೇಬ್ರೆ ಅಂತ ಅವ್ರನ್ನ ಕೇಳ್ಕೊಂಡು ಅವತ್ತಿಂದ ಜೈ ಭೀಮ್ ಅನ್ನೋ ಈ ಒಂದು ಘೋಷಣೆ ಚಾಲ್ತಿಗೆ ಬರುತ್ತೆ. ಅವತ್ತಿಂದ ಇವತ್ತಿನವರೆಗೂ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಜೈ ಭೀಮ್ ಅಂತ ಹೇಳ್ತೀವಿ. ಅದರ ಅರ್ಥ ಇಷ್ಟೇ, ಬಾಬಾ ಸಾಹೇಬ್ರಿಗೆ ನಾವು ಗೌರವನ ತೋರಿಸೋದು, ಮತ್ತೆ ಅವರ ತತ್ವ ಸಿದ್ಧಾಂತಗಳನ್ನ ಪ್ರತಿಯೊಬ್ರು ಜೈ ಭೀಮ್ ಅಂತ ಹೇಳ್ತಾ ಅವರನ್ನ ನೆನೆಸ್ಕೊಂಡು ಅವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳೋದು ಅಂತ ಅರ್ಥ ಬಂಧುಗಳೇ. ರಾಮ್ಜಿ ಸಕ್ಪಾಲ್ ಮತ್ತೆ ಭೀಮಾಬಾಯಿ ಇವರ ಮಗನಾಗಿ 14ನೇ ಮಗನಾಗಿ ಮಧ್ಯಪ್ರದೇಶದ ಮಾವೋ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಬಾಬಾ ಸಾಹೇಬರು ಜನನ ಆಗುತ್ತೆ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ, ಭಾರತ ದೇಶಾದ್ಯಂತ ಅಲ್ಲದೆ ಪ್ರಪಂಚಾದ್ಯಂತ ನಮ್ಮ ಬಾಬಾ ಸಾಹೇಬರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ನಮ್ಮಲ್ಲಿ ನಾವೇ ಕ್ವಶನ್ ಕೇಳ್ಕೋಬೇಕಾಗುತ್ತೆ, ಒಂದು ಪ್ರಶ್ನೆ ಹಾಕೋಬೇಕು. ಯಾಕೆ ಬಾಬಾ ಸಾಹೇಬ್ರ ದಿನಾಚರಣೆಯನ್ನ ಪ್ರಪಂಚಾದ್ಯಂತ ಸೆಲೆಬ್ರೇಟ್ ಮಾಡಬೇಕು ಅಂತದ್ದು ಏನ್ ಮಾಡಿದ್ದಾರೆ ಅಲ್ವಾ. ಅವರು ಮಾನವ ಸಮಾಜಕ್ಕೆ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಒಂದಲ್ಲ ಒಂದು ರೀತಿಯಲ್ಲಿ ಅವರ ಋಣಿಗಳೇ, ಫಲಾನುಭವಿಗಳೇ. ಹಾಗಾಗಿ ಇವತ್ತು ಹಲವಾರು ಕಡೆ ದೇಶಾದ್ಯಂತ, ಪ್ರಪಂಚಾದ್ಯಂತ ಅವರ ಜನ್ಮ ದಿನಾಚರಣೆಯನ್ನ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಬಂಧುಗಳೇ. ಏನು ಅವರ ಹುಟ್ಟು ಇವತ್ತಿಗೆ 135 ವರ್ಷಗಳಾಗ್ತಿದೆ. ಸುಮಾರು 150-200 ವರ್ಷಗಳ ಹಿಂದೆ ನಾವೆಲ್ಲ ಹೇಗಿದ್ವಿ ನಾವು ಅಂತಂದ್ರೆ, ನಮ್ಮ ಪೂರ್ವಿಕರು ಯಾವ ರೀತಿಯಾದಂಥ ಜೀವನ ನಡೆಸ್ತಾ ಇದ್ರು,